ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘಸ್ಫೋಟ ಆಗಿದೆ. ಮೇಘಸ್ಫೋಟಕ್ಕೆ ಅಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳಬಹುದು. ಹಿಮಾಚಲ ಪ್ರದೇಶದ ಜನ ಮೇಘಸ್ಫೋಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. 20ಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಕೊಚ್ಚಿ ಹೋದಂತಹ ಕಾರ್ಮಿಕರನ್ನ ಹುಡುಕುವಂತಹ ಸಲುವಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಹಿಮಾಚಲ ಪ್ರದೇಶದ ಕುಲುವಿನ ಸೈಂಜ್ ಕಣಿವೆಯಲ್ಲಿ ಈ ರೀತಿಯ ಮೇಘಸ್ಫೋಟ ಆಗಿರುವಂಥದ್ದು. ಮೇಘಸ್ಫೋಟಕ್ಕೆ ಅಲ್ಲಿನ ವಾತಾವರಣ ಹಾಗೆ ಅಲ್ಲಿನ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ ಅಂತಾನೆ ಹೇಳ್ಬೋದು. ಜಲ ವಿದ್ಯುತ್ ಯೋಜನೆ ಹಾಗೆ ಹೈಡ್ರಾಲಿಕ್ ಪ್ರಾಜೆಕ್ಟ್ ಬಳಿ ವಾಸವಾಗಿದ್ರು ಕಾರ್ಮಿಕರು. ದಿಢೀರಂತ ಮೇಘಸ್ಫೋಟ ಆಗಿದೆ. ಈ ಮೇಘಸ್ಫೋಟದಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರು ಕೊಚ್ಚಿ ಹೋಗಿರಬಹುದು ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆ ಒಂದು ರಣಭೀಕರತೆ ಎಷ್ಟಿದೆ, ಮೇಘಸ್ಫೋಟವಾದಂತಹ ರಣಭೀಕರತೆ ಎಷ್ಟಿದೆ ಅಂತ. ಇನ್ನು ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲಿನ ಸಿಬ್ಬಂದಿಗಳು. ಏನು ಕೆಲಸ ಮಾಡ್ತಾ ಇದ್ರು ಅಂದರೆ ಜಲ ವಿದ್ಯುತ್ ಯೋಜನೆ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಹಾಗೆ ಹೈಡ್ರಾಲಿಕ್ ಪ್ರಾಜೆಕ್ಟ್ ಬಳಿ ಕೂಡ ಕೆಲವೊಬ್ಬರು ಕಾರ್ಮಿಕರು ಇದ್ದರು. ಆದರೆ ದಿಢೀರಂತ ಮೇಘಸ್ಫೋಟ ಆಗಿದೆ. ಮೇಘಸ್ಫೋಟದ ಒಂದು ರಭಸಕ್ಕೆ ಅಲ್ಲಿನ ನೀರು ಹುಕ್ಕಿ ಹರಿತಾ ಇರುವಂಥದ್ದು. ಇನ್ನು ದಿಢೀರಂತ ಮೇಘಸ್ಫೋಟದಲ್ಲಿ ಕಾರ್ಮಿಕರು ಕೂಡ ಕೊಚ್ಚಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಅರ್ಧ ರಸ್ತೆಯೇ ಕೊಚ್ಚಿ ಹೋಗಿರುವಂಥದ್ದು. ಇನ್ನು ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಕಾರ್ಮಿಕರು ಯಾರ್ಯಾರೆಲ್ಲ ಕಾಣೆಯಾಗಿದ್ದಾರೆ, ಇನ್ನು ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಅವರನ್ನು ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಗೂ ಕೂಡ ಈಗಾಗಲೇ ಎನ್ಡಿಆರ್ಎಫ್ ತಂಡ ಮುಂದಾಗಿದೆ. ಎನ್ಡಿಆರ್ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇವಾಗ ನೋಡ್ತಾ ಇರುವಂಥದ್ದು ಹಿಮಾಚಲ ಪ್ರದೇಶದ ಒಂದು ದೃಶ್ಯಾವಳಿಗಳಾಗಿದೆ. ನಿಜಕ್ಕೂ ಕೂಡ ಅಲ್ಲಿನ ಜನತೆ ಸುರಕ್ಷಿತವಾಗಿರಬೇಕು ಅಂತ ಇಡೀ ದೇಶ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೆ. ಇನ್ನು ಕಾರ್ಮಿಕರು ಕೂಡ ಸೇಫ್ ಆಗಬೇಕು. ಆದರೆ ಕಾರ್ಮಿಕರ ಒಂದು ಪರಿಸ್ಥಿತಿ ಇವಾಗ ಹೇಗಿದೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಈಗಾಗಲೇ ಎನ್ಡಿಆರ್ಎಫ್ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಹಾಗೆ ಎಷ್ಟು ಜನ ಕಾರ್ಮಿಕರು ಕೊಚ್ಚಿ ಹೋಗಿದ್ದಾರೆ, ಇನ್ನು ಅವರು ಯಾವ ಊರಿನವರು, ಅವರ ಹಿನ್ನೆಲೆ ಏನು, ಹಾಗೆ ಅವರ ಪರಿಸ್ಥಿತಿ ಇವಾಗ ಹೇಗಿದೆ, ಇದನ್ನೆಲ್ಲ ಕೂಡ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ.